ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ಟೊಮೆಟೊ ಗಿಡದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಟೊಮೆಟೊ ಗಿಡಕ್ಕೆ ಯಾರಿಗೂ ಗೊತ್ತಿಲ್ಲಾರ್ದೊಂದು ಸೀಕ್ರೆಟ್ ಟಿಪ್ಪು ನಿಮ್ಗೆ ಹೇಳ್ಕೊಡ್ತೀನಿ. ಇದಕ್ಕೆ ಯಾವ ಥರದ ಗೊಬ್ಬರ ಹಾಕಿದರೆ ಗಿಡ ತುಂಬ ಕಾಯಿ ಬರುತ್ತೆ, ಅಂದರೆ ಟೊಮೆಟೊಸ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಇದಕ್ಕೆ ಯಾವ್ಯಾವ ಕಾಯಿಲೆ ಬರುತ್ತೆ, ಆ ಕಾಯಿಲೆ ಬಾರದಿದ್ದ ಹೇಗೆ ನೋಡ್ಕೊಳ್ಬೋದು, ಒಂದು ವೇಳೆ ಬಂದವಾಗ ಏನು ಮಾಡಬೇಕು, ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋದೆಲ್ಲ ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ತುಂಬ ಜನ ವೀಡಿಯೋ ನೋಡ್ತಾ ಇರ್ತಾರೆ, ಲಾಸ್ಟಿಗೆ ನನ್ನ ಕಾಮೆಂಟಲ್ಲಿ ಏನು ಕೇಳ್ತಾರೆ, ನಾನು ಏನು ವಿಷಯ ಹೇಳಿರ್ತೀನಿ ಆ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ. ಅದಕ್ಕೆ ಹೇಳ್ತಿರ್ತೀನಿ ಪ್ರತಿ ವಿಡಿಯೋದಲ್ಲಿ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂಥೇಳಿ. ಯಾಕಂದರೆ ನಾನು ಮಧ್ಯೆ ಸಣ್ಣ ಟಿಪ್ಸ್ ಕೊಡ್ತಾ ಇರ್ತೀನಿ, ಅದು ಮಿಸ್ ಆಗಿ ಹೋಗುತ್ತೆ. ಇನ್ನು ತುಂಬ ಜನ ಕೇಳೋ ಕ್ವಶನ್ ಅಂತ ಏನಂದರೆ, ಅಕ್ಕ ನಮಗೆ ಟೊಮೆಟೊ ಬೀಜ ಬೇಕು, ಎಲ್ಲಿ ಸಿಕ್ಕುತ್ತೆ ಕೇಳಿದ್ದಾರೆ. ಫ್ರೆಂಡ್ಸ್, ನೀವು ಟೊಮೆಟೊ ಬೀಜನ ಎಲ್ಲೋ ದುಡ್ಡು ಕೊಟ್ಟು ತರಿಸ್ಕೊಳ್ಬೇಕಾಗೇನಿಲ್ಲ. ನೀವು ಮಾರ್ಕೆಟಿಂದ ಹಲವಾರು ಥರದ ಟೊಮೆಟೊಗಳು ತರ್ತಾ ಇರ್ತೀರ. ಅಂದರೆ ನಾಟಿ ಥರದ್ದು ಸಿಕ್ಕುತ್ತೆ, ಹಾಗೆ ಹೈಬ್ರಿಡ್ ಬೆಂಗಳೂರು ಟೊಮೆಟೊ ಅಂತ ಹೇಳ್ತೀವಿ ನೋಡಿ, ಸ್ವಲ್ಪ ಗಟ್ಟಿಯಾಗಿರುತ್ತೆ, ಸಲಾಡಿಗೆಲ್ಲ ಯೂಸ್ ಮಾಡ್ತಿರ್ತಾರೆ, ಜಾಸ್ತಿ ಕೆಂಪು ಕಲರಲ್ಲಿರುತ್ತೆ. ಅದನ್ನು ಕೂಡ ನೀವು ಬೀಜನ ತಯಾರು ಮಾಡ್ಕೊಳ್ಳಿ. ಹೇಗೆ ಅಂತೇಳಿದರೆ ನೋಡಿ, ನೀವು ಅಡುಗೆಗೆ ಕಟ್ ಮಾಡ್ತೀರಲ್ಲ, ಆವಾಗ ಈ ಬೀಜನೆಲ್ಲ ತೆಗೆದುಬಿಟ್ಟು ಒಂದು ಸಣ್ಣ ಪ್ಲೇಟಲ್ಲಿ ಯಾವುದ್ರಲ್ಲ ಹಾಕಿ ಒಂದು ಸರ್ತಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು 2-3 ದಿವಸ ನೆರಳಲ್ಲಿ ಒಣಗಿಸಿ. ಆವಾಗ ನಿಮಗೆ ಬೇಕಾಗೋ ಟೊಮೆಟೊ ಬೀಜ ರೆಡಿ ಆಗುತ್ತೆ. ಇದನ್ನು ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಯಾವಾಗಲೇ ಆಗಲಿ ಬೀಜ ಶುದ್ಧಿ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಬೀಜ ಶುದ್ಧಿ ಮಾಡೋಕ್ಕೆ ನಿಮ್ಮ ಹತ್ರ ಬೂದಿ ಇದ್ದರೆ ಆ ಬೂದಿನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ನೀರಲ್ಲಿ ಬೀಜನ ಒಂದು ಅರ್ಧ ಗಂಟೆ ಹಾಕಿಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಗೋಮೂತ್ರ ಇದ್ದರೆ ಒಂದು 5-6 ಚುಕ್ಕೆ, ಒಂದು ಲೋಟ ನೀರಿಗೆ 5-6 ಚುಕ್ಕೆ ಗೋಮೂತ್ರ ಹಾಕಿ ಆ ನೀರಲ್ಲಿ ಟೊಮೆಟೊ ಬೀಜ ನೆನೆಸಿದ್ರು ಕೂಡ ತುಂಬ ಸಿಂಪಲ್ಲಾಗಿ ನಿಮಗೆ ಒಳ್ಳೊಳ್ಳೆ ಗಿಡ ಹುಟ್ಟುತ್ತೆ, ಅಂದರೆ ತುಂಬ ಒಳ್ಳೆ ಮೊಳಕೆ ಬರುತ್ತೆ. ಈಗ ಟೊಮೆಟೊ ಗಿಡನ ನಾವು ಎಲ್ಲಿ ಬೇಕೋ ಅಲ್ಲಿ ಹಾಕಿಬಿಟ್ಟು ಬೆಳೆಸ್ಕೊಳಕ್ಕಾಗಲ್ಲ. ಅಂದರೆ ಈಗ ನಾವು ಸೋರೆಕಾಯಿ, ಹೀರೆಕಾಯಿ ಅಥವಾ ಹಾಗಲಕಾಯಿ ಇಂಥದ್ದೆಲ್ಲ ಬೆಳೆಸ್ತೀವಲ್ಲ, ಆ ಥರ ಅಲ್ಲ. ಇದೇನು ಮಾಡಬೇಕಂದ್ರೆ ಬೀಜನ ತುಂಬ ಬೀಜ, ಅಂದರೆ ನಮಗೊಂದು 10 ಗಿಡ ಬೇಕಂದ್ಕೊಳ್ಳಿ, ಒಂದು 50-60 ಬೀಜನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬೆಳೆದ್ರ ಮೇಲೆ ಒಳ್ಳೊಳ್ಳೆ, ಅಂದರೆ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಇದ್ದ ಗಿಡಗಳನ್ನು ಮಾತ್ರ, ಸಣ್ಣ ಗಿಡಗಳನ್ನು ಮಾತ್ರ ತೆಗೆದುಬಿಟ್ಟು ನಾವು ಬೇರೆ ನಮಗೆ ಬೇಕಾದ ಜಾಗದಲ್ಲಿ ನೆಟ್ಕೊಂಡ್ರೆ ಒಳ್ಳೆ ಕ್ವಾಲಿಟಿ ಗಿಡಗಳು ನಮಗೆ ಬರುತ್ತೆ. ಈಗ 10 ಗಿಡ ಹುಡ್ತು ಅಂದ್ಕೊಳ್ಳಿ, 10 ಚೆನ್ನಾಗಿರಲ್ಲ, ಅದರಲ್ಲಿ 5-6 ಮಾತ್ರ ಒಳ್ಳೆ ಹೆಲ್ದಿಯಾಗಿರುತ್ತೆ, ಉಳಿದಿದ್ದೆಲ್ಲ ಸ್ವಲ್ಪ ಕಮ್ಮಿ ಕ್ವಾಲಿಟಿಲಿರುತ್ತೆ. ಆ ಕಮ್ಮಿ ಕ್ವಾಲಿಟಿಲಿ ಇದ್ದಿದ್ದು ನಿಮ್ಮ ಹತ್ರ ಜಾಗ ಇತ್ತಂದರೆ ಬೆಳೆಸ್ಕೊಳ್ಬೋದು. ಇಲ್ಲ ಅಂತೇಳಿದರೆ ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಹಣ್ಣಿನ ಗಿಡ ಬುಡದಲ್ಲೋ ಅಥವಾ ಬೇರೆ ಯಾವುದೋ ಬುಡದಲ್ಲಿ ಹಾಕಿದ್ರೆ ಆದಷ್ಟು ಕಾಯಿ ಬರುತ್ತೆ. ಒಳ್ಳೆ ಕ್ವಾಲಿಟಿದು ತೆಗೆದುಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿರೋ ಗ್ರೋ ಬ್ಯಾಗಲ್ಲಾಗಲಿ ನೆಲದ ಮೇಲಾಗಲಿ ಬೆಳೆಸ್ಕೊಂಡ್ರೆ ತುಂಬ ನಮಗೆ ಒಳ್ಳೆ ರೀತಿದೊಂದು ಗಿಡಗಳು ರೆಡಿಯಾಗುತ್ತೆ. ಆಮೇಲೆ ಈ ಗಿಡನ ಯಾವಾಗ ನೆಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರಂದರೆ ಬೆಳಗಿನ ಟೈಮಿಗೆ ತೆಗೆದುಬಿಟ್ಟು ಬೇರೆ ಕಡೆ ನೆಡ್ತಾ ಇರ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೇ ಆಗಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಗಿಡ ನೆಡೋದು ನಾವು ಯಾವಾಗಲೂ ಸಾಯಂಕಾಲನೇ ನೆಡಬೇಕು. ಆಮೇಲೆ ಗಿಡ ಸ್ವಲ್ಪ ಬೆಳೀತಿದ್ದಂಗೆ ಅದಕ್ಕೊಂದು ಸಪೋರ್ಟ್ ಕೊಡಬೇಕು. ಯಾಕಂತೇಳಿದರೆ ಟೊಮೆಟೊ ಗಿಡಕ್ಕೆ ಬಲ ಶಕ್ತಿ ಕಮ್ಮಿ, ಸ್ವಲ್ಪ ಗಾಳಿ ಬಂದರೂ ಸಾಕು ಬಿದ್ದೋಗ್ತಾ ಇರುತ್ತೆ. ಇನ್ನೊಂದು ಟೊಮೆಟೊ ಕಾಯಾದಾಗ ಭಾರಕ್ಕೆ ಬಗ್ಗಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಳ್ಳೆ ಕೋಲ್ ಕೊಟ್ಟು ನೀವು ಅದಕ್ಕೆ ಕಟ್ಟಿಬಿಟ್ಟು ಸಪೋರ್ಟ್ ಕೊಡಿ, ಆವಾಗ ತುಂಬ ಚೆನ್ನಾಗಿ ಬೆಳಿತೀನಿ. ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ಇಲ್ಲ ನಿಮ್ಮ ಹತ್ರ ನಮ್ಮ ಮನೇಲಿ ಇದೆಯಲ್ಲ ಟೆರೆಸ್ ಗಾರ್ಡನ್, ಜಾಲಿ ಹಾಕ್ಸಿದ್ದೀನಿ ನೋಡಿ, ಆ ಥರ ಏನಾದ್ರು ಇತ್ತಂದರೆ ಹಗ್ಗ ಹಾಕಿ ಕೂಡ ಕಟ್ಬೋದು. ಇಲ್ಲ ಅಂತೇಳಿದರೆ ಆ ಕಡೆ ಈ ಕಡೆ 2 ಕೋಲು ನೆಟ್ಬಿಟ್ಟು ಆ ಕೋಲಿಗೆ ಒಂದು ಉದ್ದದ ಹಗ್ಗ ಕಟ್ಟಿ ಆ ಹಗ್ಗಕ್ಕೆ ನಾವು ಈ ಗಿಡಕ್ಕೆ ಬೇಕಾದಂದು ಇದು ಮಾಡಿಬಿಟ್ಟು ಆ ಗಿಡದ ಬುಡಕ್ಕೆ ಹಗ್ಗ ಕಟ್ಟಿ ಅದನ್ನು ಹಗ್ಗ ಕಟ್ಟಿದ್ರು ಕೂಡ ನಮಗೆ ಸಪೋರ್ಟ್ ಸಿಕ್ಕುತ್ತೆ. ಆ ಥರ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಂದು ಕೆಲವ್ರದ್ದು ತುಂಬ ಪ್ರಾಬ್ಲಮ್ ಏನಂತೇಳಿದರೆ, ಈ ಕೆಲವು ಇಂಗ್ಲೀಷ್ ಚಾನಲಲ್ಲೆಲ್ಲ ಏನು ತೋರಿಸ್ತಿರ್ತಾರೆ ಅಂದರೆ, ಈ ಟೊಮೆಟೊ ಗಿಡದ ಬದಿಲಿ ಬರ್ತಿರ್ತದೆ ನೋಡಿ ಚಿಗುರು, ಇಂಥದ್ದೆಲ್ಲ ತೆಗಿತಾ ಇರ್ತಾರೆ. ಯಾಕೆ ತೆಗಿತಾರೆ ಅಂತ ನನಗಂತೂ ಗೊತ್ತಿಲ್ಲ, ನಾನಂತೂ ತೆಗಿಯೋಕ್ಕೆ ಹೋಗಲ್ಲ. ಅದನ್ನ ಸಕ್ಕರ್ಸ್ ಅಂತಾರಂತೆ. ಆ ಸಕ್ಕರ್ಸ್ ತೆಗೆದ್ರೆ ಸ್ಟ್ರೈಟಾಗಿ ಗಿಡ ಬೆಳೆದ್ಬಿಟ್ಟು ತುಂಬ ಒಳ್ಳೆ ಕ್ವಾಲಿಟಿದು ಬರುತ್ತೆ ಅಂತ ಹೇಳ್ತಾರೆ. ನಾನೇನು ಆ ಥರ ತೆಗಿಯೋಕ್ಕಂತೂ ಹೋಗಲ್ಲ. ಅದರಲ್ಲಿ ಎಷ್ಟು ಬುಡದಲ್ಲಿ ಚಿಗುರು ಬಂದಷ್ಟು ನನಗೆ ಭಾಳ ಖುಷಿ. ಯಾಕಂದ್ರೆ ಎಲ್ಲ ಕೊಂಬೆಲೂ ಕೂಡ ನಮಗೆ ಹೂವಾಗಿ ಕಾಯಾಗಿ ಹಣ್ಣು ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಾನಂತೂ ತೆಗಿಯೋಕ್ಕೆ ಹೋಗಲ್ಲ. ನಿಮ್ಗೇನಾದ್ರು ಇಷ್ಟ ಐತೆ ನೀವು ತೆಕ್ಕೊಳ್ಳಿ. ಆಮೇಲೆ ಬುಡದ್ದೆಲೆ ಇರುತ್ತಲ್ಲ, ಬೆಳೆದಿದ್ದೆಲೆ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದರೆ ಅಷ್ಟು ತುಂಬ ಒಳ್ಳೆ ಹೆಲ್ದಿಯಾಗಿರುತ್ತೆ.
ಇನ್ನು ನಿಮಗೆಲ್ಲ ಯೂಟ್ಯೂಬ್ ಚಾನಲಲ್ಲಿ ಈ ಟೊಮೆಟೊ ಗಿಡಕ್ಕೆ ಪಾಲಿನೇಷನ್ ಮಾಡೋದು ತೋರಿಸ್ತಾ ಇರ್ತಾರೆ. ಆ್ಯಕ್ಚುಲಿ ಟೊಮೆಟೊ ಗಿಡಕ್ಕೆ ಪಾಲಿನೇಷನ್ ಮಾಡಬೇಕಾಗಿಲ್ಲ. ಯಾಕಂದರೆ ಇದರಲ್ಲಿ ಹೆಣ್ಣು ಹೂವು ಗಂಡು ಹೂವು ಸಪ್ರೇಟಾಗಿ ಏನಿರಲ್ಲ. ಒಂದೇ ಹೂವಲ್ಲಿ 2 ಪಾರ್ಟ್ಸ್ ಇರುತ್ತೆ. ಅಂದರೆ ಮೇಲ್ ಫಿಮೇಲ್ 2 ಪಾರ್ಟು ಒಂದೇ ಹೂವಲ್ಲಿರುತ್ತೆ. ಇದು ಮಿರ್ಚಿಲಿ ಕೂಡ ನೋಡ್ತೀವಿ, ಟೊಮೆಟೊಲಿ ನೋಡ್ತೀವಿ, ಹಾಗೆ ಬದನೆಕಾಯಲ್ಲಿ ನೋಡ್ತೀವಿ, ತೊಂಡೆಕಾಯಲ್ಲಿ ನೋಡ್ತೀವಿ. ಅಂದರೆ ಹೂವಾಗಿದ್ದೆಲ್ಲದು ನಮಗೆ ನಮ್ಮ ಕಾಯಿ ಆಗುತ್ತೆ. ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಅದಕ್ಕೆ ಪಾಲಿನೇಷನ್ ಮಾಡಬೇಕಾಗಿಲ್ಲ. ಅದು ಒಂದೇ ಹೂವಲ್ಲಿರೋದ್ರಿಂದ ಗಾಳಿಲಾಗಲಿ ಅಥವಾ ಈ ನಮಗೆ ಜೇನುನೊಣಗಳು ಅಥವಾ ಇಂಥದ್ದೇ ಕೀಟಗಳೆಲ್ಲ ಇರುತ್ತಲ್ಲ, ಅವೆಲ್ಲ ಪಾಲಿನೇಷನ್ ಮಾಡುತ್ತೆ. ಒಂದು ವೇಳೆ ಮಾಡಲೇಬೇಕು, ಇನ್ನು ಎಲ್ಲ ಜಾಸ್ತಿ ಉದುರ್ತಾ ಇದೆ ಹೂವು ಅಂದವಾಗ ಒಂದು ಹೂವಿಂದ ಇನ್ನೊಂದು ಹೂವಿನ ನೀವು ನಿಧಾನವಾಗಿ ಕೈ ಆಡಿಸಿದ್ರೆ ಸಾಕು, ಪಾಲಿನೇಷನ್ ಆಗುತ್ತೆ. 99% ಟೊಮೆಟೊಲಿ ಪಾಲಿನೇಷನ್ ಅಗತ್ಯ ಇರಲ್ಲ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಹೂವು ಉದುರಿ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಹೂವು ಉದುರಿ ಹೋಗೋಕ್ಕೆ 2 ರೀಸನ್ ಇರುತ್ತೆ. ಒಂದು, ಜಾಸ್ತಿ ನೀರು ಹಾಕಿದವಾಗ ಹೂವು ಉದುರಿ ಹೋಗುತ್ತೆ, ಗಿಡ ಕೊಳ್ತೋದಂಗೆ ಆಗುತ್ತೆ, ಸ್ಟ್ರೆಸ್ಸಲ್ಲಿ ಬಂದುಬಿಟ್ಟು ಹೂವು ಉದುರುತ್ತೆ. ಎರಡನೇದಾಗಿ ಎಕ್ಸ್ಟ್ರೀಮ್ ವೆದರ್, ಅಂದರೆ ಒಂದು ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಮಳೆ, ಇಂಥ ಟೈಮಲ್ಲಿ ಅದು ಹೂವು ಉದುರಿ ಹೋಗ್ತಾ ಇರುತ್ತೆ. ಅದು ನ್ಯಾಚುರಲ್ಲೇ ಒಂದು 4 ದಿವಸ ಸರಿಯಾಗುತ್ತೆ. ಮತ್ತು ಇದಕ್ಕೆ ಬೆಸ್ಟು ಕಂಪೋಸ್ಟ್ ಯಾವುದು ಅಂತ ಕೇಳಿದರೆ ನಮ್ಮ ವರ್ಮಿ ಕಾಂಪೋಸ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ಅದಿಲ್ಲ ಅಂತ ಹೇಳಿದರೆ ಕೌಡಂಗ್ ಕಾಂಪೋಸ್ಟ್, ಅದು ದನಗಳ ಗೊಬ್ಬರ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಯಾವುದೂ ಇಲ್ಲ ಅಂದರೆ ನಮ್ಮ ಮನೇಲಿ ಯಾವ ಗೊಬ್ಬರ ಇರುತ್ತೋ ಅದನ್ನು ಕೂಡ ಹಾಕ್ಬೋದು. ಬೂದಿ ಒಳ್ಳೆ ಕೆಲಸ ಮಾಡುತ್ತೆ ಟೊಮೆಟೊಗೆ, ಬೂದಿ ಒಳ್ಳೆ ಇದು ಮಾಡುತ್ತೆ. ಹಾಗೆ ಒಂಚೂರು ಸುಣ್ಣ ನೀರಲ್ಲಿ ಕರಡಿಬಿಟ್ಟು ಆವಾಗವಾಗ ಹಾಕಿದ್ರು ಅಡ್ಡಿಲ್ಲ. ಹುಳಿ ಮಜ್ಜಿಗೆ ಈ ಟೊಮೆಟೊ ಗಿಡಕ್ಕೆ ಸ್ಪ್ರೇ ಮಾಡ್ತಿದ್ರು ಕೂಡ ನಮಗೆ ಹೂವು ಉದುರಿ ಹೋಗಲ್ಲ, ಜಾಸ್ತಿ ಕಾಯಿಗಳು ನಿಂತ್ಕೊಳ್ಳುತ್ತೆ. ಈಗ 10 ಹೂವು ಆದರೆ 10ರಲ್ಲೂ ಕಾಯಿ ಆಗುತ್ತೆ. ಓಕೆನಾ? ಅಂದರೆ ಗಿಡಕ್ಕೆ ಯಾವಾಗಲೇ ಆಗಲಿ 15-20 ದಿವ್ಸಕ್ಕೆ ಒಂದು ಸರ್ತಿ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗೊಬ್ಬರ ಇಂಥದ್ದು ಏನಾರು ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಟೊಮೆಟೊ ಗಿಡಗಳು ಬೆಳೆಯುತ್ತೆ, ದೊಡ್ಡ ದೊಡ್ಡ ಕಾಯಿ ಆಗುತ್ತೆ ನಮಗೆ. ಓಕೆನಾ? ಸರಿ. ಇನ್ನು ಕಾಯಿ ಅದ್ರ ಮೇಲೆ ಸ್ವಲ್ಪ ಹಣ್ಣಾಗೋದು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಕಾದು ತಾಳ್ಮೆಯಿಂದ ಬೆಳೆಸ್ಕೊಳ್ಬೇಕು. ಈಗ ಟೊಮೆಟೊ ಗಿಡಕ್ಕೆ ಬರೋ ಕಾಯಿಲೆಗಳು ನೋಡೋಣ. ತುಂಬ ಜನರು ಕಾಡಿಸೋ ಒಂದು ಸಮಸ್ಯೆ ಏನಂತೇಳಿದರೆ ಹಣ್ಣು ಕೊಳ್ತೋಗೋದು, ಇಲ್ಲಾಂದರೆ ಒಂಥರ ಕಪ್ಪಾಗಿ ಉದುರಿ ಹೋಗ್ತಾ ಇರುತ್ತೆ. ಇದು ನಮಗೆ ಬೇಸಿಗೆಯಲ್ಲಿ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಯಾಕಂದರೆ ಸರಿಯಾಗಿ ಪೋಷಣೆ ಸಿಕ್ಲಾರ್ದಿದ್ದಾಗ ಈ ಥರ ಪ್ರಾಬ್ಲಮ್ ಕಾಣಿಸುತ್ತೆ. ಇನ್ನು ಕೆಲವು ಸಮಸ್ಯೆ ಏನಂದರೆ ಕಾಯಿ ಇರುತ್ತೆ ನೋಡಿ, ಒಂದು ಬುಡದಲ್ಲೋ ಅಥವಾ ಮೇಲಲ್ಲೋ ಎಲ್ಲೋ ಒಂದು ಕಡೆ ಒಂಥರ ಕೊಳ್ತೋದಂಗೆ ಆಗುತ್ತೆ. ಇದಕ್ಕೆ ಏನು ರೀಸನ್ ಅಂತೇಳಿದರೆ ಅದಕ್ಕೆ ಬೊರೇಕ್ ಅಂತೇಳಿ ಒಂದು ಬೊರಾನ್ ಅಂತೇಳಿ ಒಂದು ಕಮ್ಮಿ ಆಗುತ್ತೆ ಗಿಡಕ್ಕೆ. ಇದಕ್ಕೆ ಏನು ಮಾಡೋದು ಅಂದರೆ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ಬೋದು, ಒಳ್ಳೆ ಗೊಬ್ಬರ ಗಿಡದ ಬುಡಕ್ಕೆ ಹಾಕ್ಬೋದು. ಇನ್ನು ಗಿಡ ಇದ್ದಕ್ಕಿದ್ದಂತೆ ಒಣಗಿ ಹೋಗ್ತಾ ಇರುತ್ತೆ. ಇದಕ್ಕೆ ರೀಸನ್ ಏನಂತೇಳಿದರೆ ಬೇರು ಕೊಳೆಯೋ ರೋಗ. ಬೇರು ಕೊಳೆಯೋ ರೋಗ ಬಂದಲ್ಲಿ ಕೂಡ ಇದೇ ಥರ ಆಗುತ್ತೆ. ಅದಕ್ಕೆ ಡ್ರೈನೇಜ್ ಹೋಲು ತುಂಬ ಚೆನ್ನಾಗಿರಬೇಕು ಟೊಮೆಟೊಗೆ. ನಾವು ನೆಲದಲ್ಲಿ ನೆಟ್ಟಾಗಿ ಈ ಥರ ಪ್ರಾಬ್ಲಮ್ ಏನು ಬರಲ್ಲ, ಆದರೂ ನೆಲದಲ್ಲೂ ಕೂಡ ನಮಗೆ ಬೇರು ಕೊಳೆಯೋ ರೋಗ ಕಾಣಿಸುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಇದು ಮಾಡಬೇಕು. ಆ ಥರ ಬಂದವಾಗ ಕೂಡಲೇ ಬಾಡಿ ಹೋಯ್ತು ಅಂದ ತಕ್ಷಣ ತೆಗೆದುಬಿಟ್ಟು ಬೇರೆ ಕಡೆ ನೆಟ್ಕೊಳ್ಬೋದು. ಇನ್ನು ಟೊಮೆಟೊ ಗಿಡದ ಜೊತೆಗೆ ಬೇರೆ ಗಿಡಗಳನ್ನ ಕೂಡ ನಾವು ಬೆಳೆಸ್ಕೊಂಡ್ರೆ ಟೊಮೆಟೊ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನಾನಾದರೆ ಈ ಥರ ಕಂಪನಿಯನ್ ಪ್ಲ್ಯಾಂಟ್ಸ್ ಅಂತೇಳಿ ಏನು ಬೆಳೆಸೋಕ್ಕೋಗಲ್ಲ. ಎಲ್ಲ ಕಡೆ ಜಾಗ ಇದ್ದಲ್ಲೆಲ್ಲ ಒಂದೊಂದು ಟೊಮೆಟೊ ನೆಡ್ತಾ ಇರ್ತೀನಿ. ಅಂದರೆ ಬದನೆ ಜೊತೆ ನೆಡ್ತೀನಿ, ಮೆಣಸಿನ್ಕಾಯಿ ಜೊತೆ ನೆಡ್ತೀನಿ, ಬೆಂಡೆ ಜೊತೆ ನೆಡ್ತೀನಿ. ಯಾವುದಕ್ಕೆ ಬೇಕಾದರೂ ಅದ್ರ ಜೊತೆಗೆ ಟೊಮೆಟೊ ಬೆಳೆಯುತ್ತೆ. ಈಗ ದೊಡ್ಡ ದೊಡ್ಡ ಹಣ್ಣಿನ ಗಿಡ ಬೆಳೆಸ್ಕೊಳ್ಳೋರು ಅದ್ರ ಬುಡದಲ್ಲಿ 1-2 ಟೊಮೆಟೊ ಹಾಕ್ಕೊಳ್ಳಿ. ಆವಾಗ ನಿಮಗೆ ಟೊಮೆಟೊ ಅದು ಯಾಕಂದ್ರೆ 2-3 ತಿಂಗಳಲ್ಲೇ ಟೊಮೆಟೊ ಆಗೋಗುತ್ತೆ. ಹೆಚ್ಚಂದ್ರೆ ಒಂದು 6 ತಿಂಗಳು ಮಾತ್ರ ಬರುತ್ತೆ. ಆಮೇಲೆ ಆ ಗಿಡ ಸತ್ತೋಗುತ್ತೆ. ಅದು ನ್ಯಾಚುರಲ್ಲೇ, ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳೋದು ಬೇಕಾಗಲ್ಲ. ಸಣ್ಣ ಸಣ್ಣ ಪುಟ್ಟದ್ದು ಇಂಥದ್ದೇನಾದರೂ ನಾವು ಜಾಗ್ರತೆ ತೊಗೊಳ್ತಾ ಇದ್ದರೆ ಟೊಮೆಟೊಲ್ಲಿ ಸಿಕ್ಕಾಪಟ್ಟೆ ಕಾಯಿ ಬರುತ್ತೆ. ತುಂಬ ಚೆನ್ನಾಗಿ ಗೊಂಚಲು ಹೂವು ಬರುತ್ತೆ. ಹೂವು ಬರೋ ಟೈಮಿಗೆ ಒಳ್ಳೆ ಗೊಬ್ಬರ ಹಾಕ್ತಾ ಇರ್ಬೇಕು ನಾವು. ಇನ್ನೊಂದು ಏನಂತೇಳಿದರೆ ಒಳ್ಳೆ ಅದಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು. ಅಂದರೆ ಹುಳಿ ಮಜ್ಜಿಗೆ ಆಗಲಿ ಅಥವಾ ಬೂದಿ ನೀರಾಗಲಿ ಇಂಥದ್ದೇನೋ ಸ್ಪ್ರೇ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟಕ್ಕೂ ಮುಂಚೆ ಹೇಳಿದೆ ನಿಮಗೆ ಸುಣ್ಣದ ತಿಳಿ ನೀರು ಕೂಡ ಹಾಕ್ಬೋದು. ಸೊ ಅಂತ ಹೇಳಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಸುಣ್ಣ ಹಾಕೋಕೆ ಹೋಗಬೇಡಿ. 1 ಲೀಟ್ರ್ ನೀರಿಗೆ 1-2-3 ಚಿಟಿಕೆ ಅಷ್ಟೇ ಸುಣ್ಣ, ಅದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗಬೇಡಿ. ಎಗ್ ತಿನ್ನೋರು ಎಗ್ ಶೆಲ್ಲನ್ನು ಕೂಡ ಹಾಕ್ಬೋದು. ಇಲ್ಲಾಂದರೆ ಎಗ್ ಶೆಲ್ಲನ್ನು ನೀರು ಚೆನ್ನಾಗಿ ಕುದಿಸ್ಬಿಡಿ ಒಂದು 10 ನಿಮಿಷ. ಆ ನೀರನ್ನು ಕೂಡ ನಾವು ಟೊಮೆಟೊಗೆ ಹಾಕಿದರೆ ಕ್ಯಾಲ್ಸಿಯಂ ಸಿಕ್ಕುತ್ತೆ, ಗಿಡ ಒಳ್ಳೆ ಸ್ಟ್ರಾಂಗಾಗಿ ಬೆಳೆಯುತ್ತೆ, ಚೆನ್ನಾಗಿ ನಿಮಗೆ ಒಳ್ಳೆ ಶೈನಿಂಗ್ ಇರೋ ಟೊಮೆಟೊಸ್ ಬರುತ್ತೆ. ಈಗ ನೋಡಿದ್ರಲ್ಲ, ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸನ್ನು
ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ಮೇಲೆ ಏನು ಅನಿಸ್ತಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ದಯಮಾಡಿ ಮರಿಬೇಡಿ. ಒಂದು ಲೈಕ್ ಕೊಡಿ. ಬಾಯ್.